ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದಾಗ ಮೇನ್ ರೋಡ್ಲಿಂತ ಒಂದು ವೆಂಕಟೇಶ್ ನಗರ ಅಂತ ಬರ್ತದೆ. ವೆಂಕಟೇಶ್ ನಗರದಾಗಿದೆ ಒಂದು ರಿಂಗ್ ರೋಡ್ ಹೋಗ್ತದೆ. ಈ ರಿಂಗ್ ರೋಡ್ ಸಣ್ಣಕ್ಷಿಗೆ ಹೋಗ್ತದೆ, ಚೌರಸ್ತಕ್ಕೆ ಹೋಗಿ ಚಿಂಚೋಳಿ ರೋಡಿಗೆ ಹೋಗಿ ಕಲಿತದೆ. ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ, ಈಗ ಒಂದು ರೋಡ್ ಆದಲ್ಲ, ಆ ರೋಡ್ ಸೂಪರಾಗಿ ಮಾಡಿದರು. ಅರ್ಧ ರೋಡ್ ಹಂಗೆ ಬಿಟ್ಟಿದ್ದರು. ಮಾಡಿ ಒಂದು ತಿಂಗಳಾದ್ರೂ ಇನ್ನೂ ಈ ಕಡೆ ರೋಡ್ ಮಾಡಿರಲಿಲ್ಲ. ಇಲ್ಲಿ ಸಾರ್ವಜನಿಕರು ಏನು ಇರ್ತಾರಲ್ಲ, ಎಲ್ಲರೂ ರೈತರಾಗಲಿ, ಹೊಲಕ್ಕೆ ಹೋಗೋರು, ಸ್ಟೂಡೆಂಟ್ಗಳು ಮತ್ತು ಎಲ್ಲ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗೋರಿಗೆ ಎಲ್ಲರಿಗೂ ತುಂಬ ತೊಂದರೆ ಆಗ್ಲತ್ತಿತ್ತು. ನಾವು ಒಂದು ವಿಡಿಯೋ ಮಾಡಿದ್ವಿ, ಸಂಬಂಧಪಟ್ಟ ಅಧಿಕಾರಿಗಳೇ ಒಂದು ರೋಡ್ ಮಾಡಿರಿ, ಇನ್ನೂ ಒಂದು ರೋಡ್ ಮಾಡಿಲ್ಲ, ಸಾರ್ವಜನಿಕರು ತುಂಬ ತೊಂದರೆ ಆಗ್ಲತ್ತ ಅಂತ. ಅದಕ್ಕೆ ಈಗೇನಾಗ್ಯದ, ಇವತ್ತು ನಾವು ಕೆಲಸ ಇತ್ತು, ಫ್ಯಾಕ್ಟ್ರಿ ಕಡೆ ಹೋಗ್ಲತ್ತಿದ್ದೆವು. ಈಗ ರೋಡ್ ಹಾಕ್ಲತ್ತಾರ, ರೋಡ್ ಕೆಲಸ ಸ್ಟಾರ್ಟ್ ಮಾಡ್ಯಾರ. ಸಂಬಂಧಪಟ್ಟ ಅಧಿಕಾರಿಗಳಿಗೂ ರೋಡಿಗೆ ಏನು ಸ್ಟಾರ್ಟ್ ಮಾಡ್ಯಾರಲ್ಲ ಅವರಿಗೂ ನಮ್ಮೆಲ್ಲರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲೇ ಒಂದು ರೋಡಿನ ಕೆಲಸ ಆಯ್ತಪ್ಪ ಅಂದ್ರೆ ಕಂಪ್ಲೀಟಾಗಿ ಮಾಡಬೇಕು. ಅರ್ಧ ಬಿಟ್ಟರೆ ಅಂದರೆ ಅಲ್ಲಿ ಸಾರ್ವಜನಿಕರು ತುಂಬ ತೊಂದರೆ ಆಗ್ತದೆ. ಈಗ ನೋಡಿರಿ ಯಾವ ರೀತಿ ಮಾಡ್ಲತ್ತಾರ ರೋಡು, ನಿಮ್ಮೆಲ್ಲರಿಗೂ ತೋರಿಸ್ತೀವಿ ಬರ್ರಿ. ಈಗ ಈ ಥರ ಆಗಿತ್ತು, ಈಗ ಈ ಥರ ಈಗ ಮಾಡ್ಲತ್ತಾರ. ಎಲ್ಲ ಕಂಪ್ಲೀಟಾಗಿ ಪ್ಲಾಸ್ಟಿಕ್ ಹಾಕಿ ಹಾಕಿ ನೀಟಾಗಿ ಕರೆಕ್ಟಾಗಿ ಮಾಡ್ಲತ್ತಾರ. ಮತ್ತು ನೀರು ಈ ಕಡೆನೂ ಹೋಗ್ಬೇಕು, ಮತ್ತು ನೀರು ಮಾಡಿದ್ರಪ್ಪ ಅಂದ್ರೆ ಈ ಕಡೆ ಹೋಗ್ಬೇಕು. ಎರಡು ಕಡೆ ಅರ್ಧ ನೀರು ಹೋದವಪ್ಪ ಅಂದ್ರೆ ಕಂಪ್ಲೀಟ್ ರೋಡಿನ ಮ್ಯಾಗ ನೀರು ನಿಂದ್ರಲ್ಲ. ಅಕಸ್ಮಾತ್ ರೋಡಿನ ಮ್ಯಾಗ ನೀರು ನಿಂತು ಅಂದ್ರೆ ಏನಾಗ್ತದೆ ಅಂದ್ರೆ ಮತ್ತೆ ತೆಗ್ಗು ಬೀಳ್ತದೆ, ಮತ್ತು ಸಾರ್ವಜನಿಕರು ತುಂಬ ತೊಂದರೆ ಆಗ್ತದೆ. ನೋಡಿರಿ, ಸರ್ಕಾರದವರು ಯಾರೇ ಇರಲಿ, ಯಾವುದೇ ಒಂದು ಪಕ್ಷದವ್ರು ಇರಲಿ, ನಮಗೇನು ನಾವೆಲ್ಲ ಅವ್ರಿಗೆ ಯಾಕೆ ಗೆದ್ಸಿರ್ತೀವಿ, ಚುನಾವಣೆಯಲ್ಲಿ ಅವರಿಗೆಲ್ಲ ಯಾಕೆ ಗೆದ್ಸಿದ್ದೀವಪ್ಪ ಅಂತಂದ್ರೆ ನಮ್ಮ ಕೆಲಸ ಮಾಡ್ಬೇಕಂತ ನಾವು ಅವ್ರಿಗೆ ಗೆದ್ಸಿರ್ತೀವಿ. ಅವರು ನಮ್ಮ ಕೆಲಸ ಮಾಡಬೇಕು. ಅವ್ರು ನಮ್ಮ ಕೆಲಸ ಮಾಡಲಿಲ್ಲ ಅಂದ್ರೆ ನಾವೇನು ಹಾಕಿ ಓಟು ಗೀಟು ಎಲ್ಲ ಹಾಕಿರ್ತೀವಲ್ಲ, ನಾವೆಲ್ಲರೂ ಅವರಿಗೆ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದಾಗ ಅವ್ರು ಕಂಪಲ್ಸರಿ ಮಾಡಲೇಬೇಕಾಗ್ತದೆ. ಅವರೆಲ್ಲರೂ ಇರೋದೇ ಸಾರ್ವಜನಿಕರು ಕೆಲಸ ಮಾಡೋ ಸಲಕ್ಕಾಗಿ. ಆದರೂ ಕೂಡ ಮಾಡ್ಲತ್ತಾರಲ್ಲ ಈಗ ರೋಡು, ಅವರೆಲ್ಲರಿಗೂ ನಮ್ಮೆಲ್ಲರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು.